ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಇಲ್ಲಿ ನಾನಿವತ್ತು ಯುಗಾದಿ ಸ್ಪೆಷಲ್ ಉತ್ತರ ಕರ್ನಾಟಕದೊಳಗೆ ನಾವು ಬೇವು ಅಂತ ಮಾಡ್ತೀವಿ. ಒಂಥರ ಪಾನೀಯ ಇದು. ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಸೇರಿಸಿ ಮಾಡುವಂಥ ಒಂದು ತಣ್ಣನೆಯ ಜ್ಯೂಸ್ ಅಂತನಾದರೂ ಹೇಳ್ಬೋದು, ಆರೋಗ್ಯಕರ ಪಾನೀಯ ಅಂತಲೂ ಹೇಳ್ಬೋದು. ನಾವು ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಈ ಬೇವು ಬೆಲ್ಲ ಈ ಹಬ್ಬಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ನಾನು ಈ ಪಾನೀಯ ಮಾಡ್ಬೇಕಂದ್ರೆ ಬೇವು ಅಂತ ಕರಿತೀವಿ ನಾವು ಇಲ್ಲಿ ಉತ್ತರ ಕರ್ನಾಟಕದ. ಇದಕ್ಕೇನು ಬೇಕಪ್ಪ ಅಂದ್ರೆ ಸಾಮಗ್ರಿಗಳು, ಫಸ್ಟ್ ಇವೆಲ್ಲ ಡ್ರೈ ಫ್ರೂಟ್ಸ್. ನೀವು ಅಂಗಡಿಯೊಳಗೆ ಹೋದರೆ ನಾವು ಬೇವಿನ ಹೆಚ್ಚ ಅಂತ ಕರಿತೀವಿ. ಈ ಬೇವಿನ ಹೆಚ್ಚ ಕೊಡ ಅಂದ್ರೆ ಅವರೆಲ್ಲ ಪಾಕಿಟ್ ಇರ್ತಾವೆ, ಅವನ್ನೇ ಕೊಡ್ತಾರೆ. ನಿಮ್ಗೆ ಅವು ಸಿಗಲಿಲ್ಲ ಅಂದರೂ ಡ್ರೈ ಫ್ರೂಟ್ಸ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ವಾಡಂಬಿ, ಇವೆಲ್ಲ ಕೇರ್ ಬೀಜ, ಏಲಕ್ಕಿ, ಈ ಥರ ಇವೆಲ್ಲ ಸೆಟ್ ಇರುವಂಥದ್ದು ಇವು. ಮತ್ತು ನಾವು ಇದನ್ನು ಬೆಲ್ಲದ ಹಣ್ಣು ಅಂತ ಕರಿತೀವಿ ಅಥವಾ ಬಳುಳ್ಕಾಯಿ ಅಂತ ಕರಿತೀವಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಬೆಲ್ಲ, ಪುಟಾಣಿ ಮತ್ತು ಸಕ್ಕರೆ ಎರಡೂ ಮಿಕ್ಸ್ ಮಾಡಿದ್ದು, ಒಂದು ಕರಂಚಿ ಹಣ್ಣು, ಒಂದು ಮಾವಿನಕಾಯಿನೂ ಅಂದ್ರೆ ಪೂರ್ತಿ ಒಂದು ಹೋಗಲ್ಲ, ಸ್ವಲ್ಪ ಒಂದೆರಡು ಪೀಸ್ ಆಗುವಷ್ಟೇ ಕಟ್ ಮಾಡ್ಕೋತೀವಿ ನಾವು. ಮತ್ತು ತಾಜಾ ಬೇವಿನ ಎಲೆಯ ಹೂಗಳು. ಇದು ಬೇವು ಬೆಲ್ಲದ ಹಬ್ಬ ಆಗಿರೋದ್ರಿಂದ ಬೆಲ್ಲ ಮತ್ತು ಬೇವು ಇರಲೇಬೇಕು ಈ ಪಾನೀಯಕ್ಕೆ. 2 ಚಿಕ್ಕು ಹಣ್ಣು. ಇಲ್ಲಿ ನಾನು ಇದನ್ನು ನೀವು ಹೊಸ ಮಡಿಕೆಯೊಳಗೆ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ. ನೀವು ಸಾಯಂಕಾಲವರೆಗೂ ಇದನ್ನು ಕುಡಿಬೋದು. ನಾನಿಲ್ಲಿ ಹೊಸ ಮಡಿಕೆ ಇಲ್ಲ ಅಂತನ್ನೋರಿಗೆ ಒಂದು ಸ್ಟೀಲಿಂದು ಪಾತ್ರೆ ಒಳಗೆ ಮಾಡ್ಬೋದು. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ತಣ್ಣೀರು ತೊಗೊಂಡಿದ್ದೀನಿ, ಅಂದ್ರೆ ಮಡಿಕೆ ನೀರು ತೊಗೊಂಡಿದ್ದೀನಿ. ನಾನು ಫ್ರಿಜ್ ನೀರು ಯೂಸ್ ಮಾಡ್ತಾ ಇಲ್ಲ. ಇಲ್ಲೇ ನೀವು ಬೇಕಾದ್ರೆ ಐಸ್ ಕ್ಯೂಬ್ ಹಾಕ್ಬೋದು ಲಾಸ್ಟಿಗೆ. ಇಲ್ಲಿ 1 ಬಟ್ಲು ಆಗುವಷ್ಟು ಬೆಲ್ಲ, ಇದಕ್ಕೆ ಸ್ವಲ್ಪ ಹುಣಸೆ ರಸ. ನಿಮ್ಗೆ ಹುಳಿ ಬೇಕಾದ್ರೆ ಹುಳಿ ನೋಡ್ಕೊಂಡು ಹಾಕೋಬೋದು. ನಮಗಿಲ್ಲ, ಯಾಕಂದರೆ ಮಾವಿನಕಾಯಿ ಅದೆಲ್ಲ ಹಾಕೋದ್ರಿಂದ ಹುಳಿ ಇರುತ್ತೆ, ನೀವು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಬೋದು. ಇಲ್ಲಿ ನಾನು ಸಕ್ಕರೆನೂ ಬಳಸ್ತಾ ಇದ್ದೀನಿ, 2 ಸ್ಪೂನ್ ಆಗುವಷ್ಟು ಸಕ್ಕರೆ. ನೀವು 1 ಗ್ಲಾಸಿಗೆ ಜಾಸ್ತಿ ಆಗುತ್ತೆ. ಇದೆಲ್ಲ ಡ್ರೈ ಫ್ರೂಟ್ಸ್ ಏನಿಲ್ಲೂ ಅದ್ದು ಅಲ್ಲ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಅದನ್ನೆಲ್ಲ ಪುಡಿ ಮಾಡಿಕೊಂಡು, ನೀವು ಪುಡಿ ಬೇಡ ಅಂತಂದ್ರೆ ನೀವು ಸ್ವಲ್ಪ ಕಟ್ ಮಾಡಿ ಆದರೂ ಹಾಕ್ಕೋಬೋದು. ಇಲ್ಲಿ ನಿಮ್ಗೆ ನಾನು ಒಂದು 5-6 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಹಾಕ್ಕೋಬೋದು, ಇಲ್ಲ ನಮಗೆ ತೆಳು ಬೇಕಂದ್ರೆ ಕಡಿಮೆ ಹಾಕ್ಕೋಬೋದು. ನೀವು ಡ್ರೈ ಫ್ರೂಟ್ಸು ಪೌಡ್ರ್ ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ. ಇಲ್ಲಿ ನೋಡಿ, ನಾನು ಕರಂಚಿ ಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಈ ಥರ ಸಣ್ಣದಾಗಿ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಇದನ್ನು ಮಿಕ್ಸಿಗೆ ಹಾಕಿಬಿಡ್ತಾರೆ. ಮಿಕ್ಸಿಗೆ ಹಾಕಬೇಡ್ರಿ, ಚೆನ್ನಾಗಿರಲ್ಲ ಇದು. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲೊಂದು ಚಿಕ್ಕು ಹಣ್ಣು, ನೀವು ಬೇಕಿದ್ರೆ 2 ಹಾಕೋಬೋದು. ನಾನಿಲ್ಲಿ 1 ಗ್ಲಾಸ್ ಮಾಡಿರೋದ್ರಿಂದ ನೀವು ಜಾಸ್ತಿ ಆಮೇಲೆ ಹಾಕೋಬೋದು. ಇಲ್ಲಿ ನೋಡಿರಿ, ಕರಂಚಿ ಹಣ್ಣು, ದ್ರಾಕ್ಷಿ ಹಣ್ಣು, ಬೆಲ್ಲದ ಹಣ್ಣು, ಮಾವಿನಕಾಯಿ ಮತ್ತು ಚಿಕ್ಕು ಹಣ್ಣು ಇವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದೆಲ್ಲ ನಾವೇನು ಬೆಲ್ಲ, ಹುಣಸೆ ರಸ ಮತ್ತು ಡ್ರೈ ಫ್ರೂಟ್ಸ್ ಪೌಡರು ನೀರು ಏನು ಹಾಕಿದ್ವಲ್ಲ ನೆಲಾಗಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ ಮೇಲೆ ಇವೆಲ್ಲ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಣ್ಣುಗಳನ್ನು ಅವನ್ನ ಹಾಕಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಒಮ್ಮೆ ತಿರುಗಿಸ್ಬೇಕು. ಯಾಕಂದರೆ ಬೆಲ್ಲ ಮತ್ತು ಸಕ್ಕರೆ ತಳದಲ್ಲಿ ಕೂತಿದ್ರಿಂದ ಚೆನ್ನಾಗಿ ತಿರುಗಿಸ್ಬೇಕು. ಇದಕ್ಕೆ ಸ್ವಲ್ಪ ಪುಟಾಣಿ, ಹುರಿಗಡಲೆ ಅಂತೀವಲ್ಲ ನಾವು, ಹುರಿಗಡಲೆ. ನಿಮ್ಗೆ ಹುರಿಗಡಲೆ ಬೇಡ ಅನ್ನೋರು ಪೌಡ್ರ್ ಹಾಕ್ಬೋದು. 2 ಸ್ಪೂನ್ ಆಗುವಷ್ಟು ಹುರಿಗಡಲೆ ಪುಡಿ ಹಾಕ್ಬೋದು. ಸ್ವಲ್ಪ ಗಟ್ಟಿ ತಿನ್ನಾಗುತ್ತೆ ಅಂದಾಗ. ನೀವು ಬೇಡ ಅಂತಂದರೆ ಈ ಥರ ಪುಟಾಣಿನ ಮೇಲೆ ಹಾಕ್ಕೋಬೋದು. ಪುಟಾಣಿ ಅಥವಾ ಹುರಿಗಡಲೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ತಾಜಾ ಬೇವಿನ ಹೂಗಳು, ಎಲೆಗಳು ಹಾಕಬೇಡ್ರಿ, ಹೂಗಳನ್ನು ಹಾಕಿ. ಈಗ ನಾವೇನು ಕರಂಚಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ಹಣ್ಣಿನೊಳಗೆ ನಾವು ಇದನ್ನು ಫ್ರಿಜ್ಜೂ ಮಾಡ್ಬೋದು. ನೀವಿಲ್ಲ ನಾವು ಫ್ರಿಜ್ನಾಗ ಇಟ್ಕೊಂಡು ಐಸ್ ಕ್ರೀಮ್ ತಿಂತೀವಿ ಅಂದ್ರೆ ಆ ಥರನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಫ್ರಿಜ್ ಬೇಡಪ್ಪ ಅಂತಂದರೆ ಈ ಥರ ಹಣ್ಣಿನೊಳಗೆ ಹಾಕ್ಕೊಂಡು ಕುಡಿಬೋದು.
ಇಲ್ಲಿ ಸ್ವಲ್ಪ ನಾವೇನು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕಬೇಕು. ಪೌಡ್ರ್ ಹಾಕ್ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಡ್ರೈ ಫ್ರೂಟ್ಸ್, ಏಲಕ್ಕಿ, 2 ಕಟ್ ಮಾಡಿದಂಥ ದ್ರಾಕ್ಷಿ ಹಣ್ಣನ್ನು ಡೆಕೋರೇಷನ್ಗೆ 2 ಕಟ್ ಮಾಡಿ ಇಡ್ಬೋದು. ನೀವು ಇನ್ನೂ ಇದನ್ನು ಮಡಿಕೆ ಒಳಗೆ ಹಾಕಿಟ್ರಿ ಅಂದ್ರೆ ಇನ್ನೂ ತುಂಬ ತಣ್ಣನಾಗಿರುತ್ತೆ. ನೀವು ಸಾಯಂಕಾಲ ತನಕ ಕುಡಿಬೋದು. ಇವತ್ತು ಹಬ್ಬ ಅಲ್ಲ, ಫುಲ್ಲು ಇದರೊಳಗೆ ಊಟ ಸಹಿತ ಬೇಕಾಗಿಲ್ಲ. ಇದು ಈ ಥರ ಇತ್ತು ಅಂದ್ರೆ ಒಮ್ಮೆ ಟ್ರೈ ಮಾಡಿರಿ. ಇವತ್ತು ಹಬ್ಬ ಅಲ್ಲ, ಇವತ್ತು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇದನ್ನು ಜಾಸ್ತಿ ಏನು ಬೇಕಾಗಿಲ್ಲ, ಇವಿಷ್ಟೇ ಐಟಮ್ಸ್ ಇದ್ದರೆ ಸಾಕು. ನೋಡಿರಿ, ಒಂದೆರಡು ಡೆಕೋರೇಷನ್ಗೆ ದ್ರಾಕ್ಷಿ ಕಟ್ ಮಾಡಿ ಇಡ್ತಾಯಿದ್ದೀನಿ ನಾನು. ನೀವು ಬೇಡಪ್ಪ ಅಂತಂದ್ರೆ ಇನ್ನೂ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಗೋಡಂಬಿ ಹಾಕ್ಕೋಬೋದು, ಬಾದಾಮಿ ಹಾಕ್ಕೋಬೋದು. ಇಲ್ಲ ನಾವು ಫ್ರೀಜ್ ಮಾಡಿ ತಿಂತೀವಿ ಅಂದರೂ ಐಸ್ ಕ್ರೀಮ್ ತನಕ ತಿನ್ಬೋದು. ನೋಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.